ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ಗೇಮಿಂಗ್, ಲೈವ್ ಸ್ಟ್ರೀಮಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋಗಳ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿರುವ ಹಲವಾರು ಕ್ರಿಯೇಟರ್ಗಳಿದ್ದಾರೆ. ಅಂತಹ ಜನಪ್ರಿಯ ಗೇಮಿಂಗ್ ಕಾಯೆಗಳಲ್ಲಿ ಇಂದು ನಾವು ನೋಡಲಿರುವುದು ASMR ಗೇಮಿಂಗ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ನ ಹೆಸರು ASMR ಜೊತೆಗೆ ಇಟ್ಸ್ ಮಿಸ್ಟರ್ ಗೇಮಿಂಗ್ ಎಂಬ ಹ್ಯಾಂಡಲ್ ಕಾಣಿಸುತ್ತಿದೆ. ಈ ಚಾನೆಲ್ಗೆ ಸುಮಾರು 5.69 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದು, ಒಟ್ಟು 739 ವಿಡಿಯೋಸ್ ಅಪ್ಲೋಡ್ ಮಾಡಿರುವುದು ಕಾಣುತ್ತದೆ. ಇಷ್ಟು ದೊಡ್ಡ ಸಬ್ಸ್ಕ್ರೈಬರ್ ಬೇಸ್ ಹೊಂದಿರುವ ಗೇಮಿಂಗ್ ಚಾನೆಲ್ ಆದ್ದರಿಂದ ಸಹಜವಾಗಿಯೇ ಈ ಚಾನೆಲ್ನಿಂದ ತಿಂಗಳಿಗೆ ಎಷ್ಟು ಆದಾಯ ಬರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇರುತ್ತದೆ. ಹಾಗಾದರೆ ASMR ಗೇಮಿಂಗ್ ಕಾಯಿನ ಆದಾಯ ಎಷ್ಟು? ಒನ್ನಿಂದ ನಿಜವಾಗಿ ಎಷ್ಟು ಹಣ ಬರಬಹುದು? ಆಡ್ಸ್, ಲೈವ್ ಸ್ಟ್ರೀಮಿಂಗ್, ಮೆಂಬರ್ಶಿಪ್ ಮತ್ತು ಸ್ಪಾನ್ಸರ್ಶಿಪ್ ಮೂಲಕ ಎಷ್ಟು ಆದಾಯ ಸಾಧ್ಯ? ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಪೂರ್ಣ ವಿರಾಮ. ಏಕೆಂದರೆ ಯೂಟ್ಯೂಬ್ ಆದಾಯವು ವ್ಯೂಸ್, ವೀಕ್ಷಕರ ದೇಶ, ಜಾಹೀರಾತಿನ ಬೆಲೆ, ವಿಡಿಯೋ ಉದ್ದ, ವಾಚ್ ಟೈಮ್, ಎಂಗೇಜ್ಮೆಂಟ್ ಮತ್ತು ಮೊನೆಟೈಸೇಷನ್ ಮುಂತಾದ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ASMR ಗೇಮಿಂಗ್ ಚಾನೆಲ್ ಬಗ್ಗೆ. ಗೇಮಿಂಗ್ ಕಾಯೆಗಳಲ್ಲಿ ಸಾಮಾನ್ಯವಾಗಿ ಗೇಮ್ಪ್ಲೇ ವಿಡಿಯೋಸ್, ಲೈವ್ ಸ್ಟ್ರೀಮ್ಸ್, ಗೇಮಿಂಗ್ ಚಾಲೆಂಜಸ್, ಹೈಲೈಟ್ಸ್ ಮತ್ತು ವಿವಿಧ ರೀತಿಯ ಎಂಟರ್ಟೈನ್ಮೆಂಟ್ ಕಾಯೆಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ASMR ಗೇಮಿಂಗ್ ಕಾಯೆಗೆ ಸುಮಾರು 569K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದೇ ರೀತಿ ಕಾಯೆನಲ್ಲಿ ಸುಮಾರು 739 ವಿಡಿಯೋಸ್ ಇರುವುದರಿಂದ ನಿರಂತರವಾಗಿ ಕಾಂಟೆಂಟ್ ಅಪ್ಲೋಡ್ ಮಾಡುತ್ತಿರುವ ಚಾನೆಲ್ ಎಂದು ಅರ್ಥಮಾಡಿಕೊಳ್ಳಬಹುದು. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಹೆಚ್ಚಿದ್ದರೆ ಮಾತ್ರ ಆದಾಯ ಹೆಚ್ಚುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ ಒಂದು ಕಾಯೆಗೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೂ ತಿಂಗಳಲ್ಲಿ ಕಡಿಮೆ ವ್ಯೂಸ್ ಬಂದರೆ ಆಡ್ ರೆವೆನ್ಯೂ ಕೂಡ ಕಡಿಮೆಯಾಗಬಹುದು. ಮತ್ತೊಂದು ಕಾಯೆಗೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಹೆಚ್ಚು ವ್ಯೂಸ್ ಬಂದರೆ ಅದರ ಆದಾಯ ಹೆಚ್ಚಾಗಬಹುದು. ಯೂಟ್ಯೂಬ್ ಆಡ್ಸ್ ಮೂಲಕ ಆದಾಯ. ASMR ಗೇಮಿಂಗ್ ಕಾಯಿನ ಪ್ರಮುಖ ಆದಾಯದ ಮೂಲಗಳಲ್ಲಿ ಒಂದು ಯೂಟ್ಯೂಬ್ ಆಡ್ಸ್ ಆಗಿರಬಹುದು. ಗೇಮಿಂಗ್ ವಿಡಿಯೋಸ್ ಮತ್ತು ಲೈವ್ ಸ್ಟ್ರೀಮ್ಸ್ಗೆ ಬರುವ ವ್ಯೂಸ್ ಆಧಾರದ ಮೇಲೆ ಜಾಹೀರಾತು ಆದಾಯ ಸಿಗುತ್ತದೆ. ಆದರೆ ಪ್ರತಿ 1,000 ವ್ಯೂಸ್ಗೆ ಒಂದೇ ರೀತಿಯ ಹಣ ಸಿಗುವುದಿಲ್ಲ. ವೀಕ್ಷಕರು ಯಾವ ದೇಶದವರು, ಯಾವ ರೀತಿಯ ಜಾಹೀರಾತುಗಳು ಬರುತ್ತಿವೆ, ವಿಡಿಯೋ ಎಷ್ಟು ನಿಮಿಷ ಇದೆ, ಎಷ್ಟು ಜನ ಜಾಹೀರಾತು ನೋಡುತ್ತಿದ್ದಾರೆ ಮತ್ತು ಕಾಯಿನ ಕಾಂಟೆಂಟ್ ಯಾವ ಕವರ್ಗೆ ಸೇರಿದೆ ಎಂಬುದರ ಮೇಲೆ RPM ಬದಲಾಗುತ್ತದೆ. ಒಂದು ಉದಾಹರಣೆಗೆ, ಒಂದು ತಿಂಗಳಲ್ಲಿ ಕಾಯೆಗೆ ಕೆಲವು ಮಿಲಿಯನ್ ವ್ಯೂಸ್ ಬಂದರೆ ಯೂಟ್ಯೂಬ್ ಆಡ್ಸ್ 5 ಲಕ್ಷ ರೂಪಾಯಿಗಳವರೆಗೆ ಆದಾಯ ಬರಬಹುದು. ಗೇಮಿಂಗ್ ಕಾಯೆಗೆ ಬಂದ ವ್ಯೂಸ್ ಮಾತ್ರ ನೋಡಿ ನಿಖರವಾದ ಹಣವನ್ನು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ASMR ಗೇಮಿಂಗ್ ಕಾಯೆಗೆ ತಿಂಗಳಿಗೆ ಎಷ್ಟು ಆಡ್ ರೆವೆನ್ಯೂ ಬರುತ್ತದೆ ಎಂಬುದನ್ನು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯಿಂದ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಲೈವ್ ಸ್ಟ್ರೀಮಿಂಗ್ ಮೂಲಕ ಆದಾಯ. ಗೇಮಿಂಗ್ ಕಾಯೆಗಳ ಮತ್ತೊಂದು ಪ್ರಮುಖ ಆದಾಯದ ಮೂಲ ಲೈವ್ ಸ್ಟ್ರೀಮಿಂಗ್. ಲೈವ್ ಸ್ಟ್ರೀಮ್ ಮಾಡುವಾಗ ವೀಕ್ಷಕರು ಕಾಯೆಗೆ ಸೇರುತ್ತಾರೆ. ಒನ್ನಲ್ಲಿ ಲಭ್ಯವಿರುವ ವಿವಿಧ ಮೊನೆಟೈಸೇಷನ್ ಫೀಚರ್ಸ್ ಮೂಲಕ ಕ್ರವರ್ಗೆ ಆದಾಯ ಬರಬಹುದು. ಲೈವ್ ಸ್ಟ್ರೀಮ್ನಲ್ಲಿ ವ್ಯೂಸ್ ಮಾತ್ರವಲ್ಲದೆ ವೀಕ್ಷಕರ ಎಂಗೇಜ್ಮೆಂಟ್ ಕೂಡ ಮುಖ್ಯವಾಗುತ್ತದೆ. ASMR ಗೇಮಿಂಗ್ ರೀತಿಯ ದೊಡ್ಡ ಗೇಮಿಂಗ್ ಕಾಯೆಗೆ ಉತ್ತಮ ಲೈವ್ ಆಡಿಯನ್ಸ್ ಇದ್ದರೆ ಲೈವ್ ಸ್ಟ್ರೀಮಿಂಗ್ ಕೂಡ ಒಟ್ಟಾರೆ ಆದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಚಾನೆಲ್ ಮೆಂಬರ್ಶಿಪ್ ಆದರೆ ಎಷ್ಟು ಜನ ಮೆಂಬರ್ಶಿಪ್ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ನಮಗೆ ಲಭ್ಯವಿಲ್ಲ. ಆದ್ದರಿಂದ ಮೆಂಬರ್ಶಿಪ್ ಮೂಲಕ ತಿಂಗಳಿಗೆ ಎಷ್ಟು ಹಣ ಬರುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಗೇಮಿಂಗ್ ಕಾಯೆಗಳಿಗೆ ಯೂಟ್ಯೂಬ್ ಆಡ್ಸ್ ಮಾತ್ರ ಆದಾಯದ ಮೂಲವಾಗಿರುವುದಿಲ್ಲ. ಗೇಮಿಂಗ್ ಎಕ್ಸೆಸರೀಸ್, ಮೊಬೈಲ್ ಗೇಮ್ಸ್, ಆಪ್ಸ್, ಟೆಕ್ನಾಲಜಿ ಪ್ರಾಡಕ್ಟ್ಸ್ ಮತ್ತು ಇತರ ರೈಸ್ಗಳಿಂದ ಸ್ಪಾನ್ಸರ್ಶಿಪ್ ಅಥವಾ ಪೇಡ್ ಪ್ರಮೋಷನ್ ಅವಕಾಶಗಳು ಬರಬಹುದು. ಸುಮಾರು 5.69 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿರುವ ಕಾಯೆಗೆ ಉತ್ತಮ ಎಂಗೇಜ್ಮೆಂಟ್ ಮತ್ತು ವ್ಯೂಸ್ ಇದ್ದರೆ ಬ್ರ್ಯಾಂಡ್ ಕೊಲ್ಯಾಬೊರೇಷನ್ ಮೂಲಕವೂ ಹೆಚ್ಚುವರಿ ಆದಾಯ ಗಳಿಸುವ ಅವಕಾಶವಿರುತ್ತದೆ. ASMR ಗೇಮಿಂಗ್ ಚಾನೆಲ್ ತಿಂಗಳಿಗೆ ಎಷ್ಟು ಹಣ? ಆದರೆ ಕಾಯೆಗೆ ತಿಂಗಳಿಗೆ ಉತ್ತಮ ಪ್ರಮಾಣದ ವ್ಯೂಸ್ ಬರುತ್ತಿದ್ದರೆ ಯೂಟ್ಯೂಬ್ ಆಡ್ಸ್ ಸಂಕಲನ, ಲೈವ್ ಸ್ಟ್ರೀಮಿಂಗ್ ಸಂಕಲನ, ಮೆಂಬರ್ಶಿಪ್ ಸಂಕಲನ, ಸ್ಪಾನ್ಸರ್ಶಿಪ್ ಸೇರಿದಂತೆ ಒಟ್ಟಾರೆ ಆದಾಯವು 7 ಲಕ್ಷ ರೂಪಾಯಿಗಳ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ. ಕೆಲವು ತಿಂಗಳುಗಳಲ್ಲಿ ವ್ಯೂಸ್ ಹೆಚ್ಚಾದರೆ ಆದಾಯ ಹೆಚ್ಚಾಗಬಹುದು. ವ್ಯೂಸ್ ಕಡಿಮೆಯಾದರೆ ಆದಾಯವೂ ಕಡಿಮೆಯಾಗಬಹುದು. ಒಂದು ತಿಂಗಳಲ್ಲಿ ಹೆಚ್ಚು ವೈರಲ್ ವಿಡಿಯೋಸ್ ಅಥವಾ ಹೆಚ್ಚು ಲೈವ್ ವ್ಯೂ ಬಂದರೆ ಆದಾಯ ಸಾಮಾನ್ಯ ತಿಂಗಳಿಗಿಂತ ಹೆಚ್ಚಾಗಬಹುದು. ಅದೇ ರೀತಿ ವ್ಯೂಸ್ ಕಡಿಮೆಯಾದ ತಿಂಗಳಲ್ಲಿ ಆದಾಯವೂ ಕಡಿಮೆಯಾಗಬಹುದು. ಹೀಗಾಗಿ ASMR ಗೇಮಿಂಗ್ ತಿಂಗಳಿಗೆ ಖಚಿತವಾಗಿ ಇಷ್ಟು ಲಕ್ಷ ರೂಪಾಯಿ ಗಳಿಸುತ್ತಾರೆ ಎಂದು ಹೇಳುವುದು ಸರಿಯಾದ ಮಾಹಿತಿಯಾಗುವುದಿಲ್ಲ. ಆದಾಯದಂತೆ ವಾರ್ಷಿಕ ಆದಾಯವು ಸ್ಥಿರವಾಗಿರುವುದಿಲ್ಲ. ಒಂದು ವರ್ಷದಲ್ಲಿ ಕಾಯೆಗೆ ವ್ಯೂಸ್ ಮತ್ತು ಸ್ಪಾನ್ಸರ್ಶಿಪ್ ಹೆಚ್ಚು ಬಂದರೆ ಆದಾಯ ಹೆಚ್ಚಾಗಬಹುದು. ಕೆಲವು ತಿಂಗಳುಗಳಲ್ಲಿ ಕಡಿಮೆಯಾಗಬಹುದು. ಅದರ ಜೊತೆಗೆ ಯೂಟ್ಯೂಬ್ ರೆವೆನ್ಯೂ ಹೊರತುಪಡಿಸಿ ಸ್ಪಾನ್ಸರ್ಶಿಪ್, ಬ್ರ್ಯಾಂಡ್ ಪ್ರಮೋಷನ್, ಮೆಂಬರ್ಶಿಪ್ ಮುಂತಾದ ಮೂಲಗಳಿಂದ ಬರುವ ಹಣವನ್ನು ಸೇರಿಸಿದರೆ ಒಟ್ಟು ಆದಾಯದ ಅಂದಾಜು ಮತ್ತಷ್ಟು ಬದಲಾಗಬಹುದು.
5.69 ಲಕ್ಷ ಸಬ್ಸ್ಕ್ರೈಬರ್ಸ್ ಅಂದರೆ ದೊಡ್ಡ ಸಾಧನೆ. ಒಂದು ಯೂಟ್ಯೂಬ್ ಕಾಯೆಗೆ ಸುಮಾರು 5.69 ಲಕ್ಷ ಸಬ್ಸ್ಕ್ರೈಬರ್ಸ್ ತಲುಪುವುದು ಸುಲಭದ ವಿಷಯವಲ್ಲ. ಇದರ ಹಿಂದೆ ನಿರಂತರ ಕಾಂಟೆಂಟ್ ಕ್ರಿಯೇಷನ್, ಆಡಿಯನ್ಸ್ ಸಪೋರ್ಟ್, ರೆಗ್ಯುಲರ್ ಅಪ್ಲೋಡ್ಸ್, ಲೈವ್ ಸ್ಟ್ರೀಮಿಂಗ್ ಮತ್ತು ಸಾಕಷ್ಟು ಪರಿಶ್ರಮ ಇರುತ್ತದೆ. 739ಕ್ಕೂ ಹೆಚ್ಚು ವಿಡಿಯೋಸ್ ಅಪ್ಲೋಡ್ ಮಾಡಿರುವುದು ಕೂಡ ಕಾಯಿನಲ್ಲಿ ದೊಡ್ಡ ಪ್ರಮಾಣದ ಕಾಂಟೆಂಟ್ ಲೈಬ್ರರಿ ಇದೆ ಎಂಬುದನ್ನು ತೋರಿಸುತ್ತದೆ. ಗೇಮಿಂಗ್ ಕ್ಷೇತ್ರದಲ್ಲಿ ಕಾಂಪಿಟಿಷನ್ ತುಂಬಾ ಹೆಚ್ಚಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ದೊಡ್ಡ ಸಬ್ಸ್ಕ್ರೈಬರ್ ಬೇಸ್ ನಿರ್ಮಿಸಿಕೊಂಡಿರುವುದು ಕ್ರಾರ್ನ ನಿರಂತರ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ. ಎಸ್ಎಂಆರ್ ಗೇಮಿಂಗ್ ಒಂದು ದೊಡ್ಡ ಗೇಮಿಂಗ್ ಯೂಟ್ಯೂಬ್ ಚಾನೆಲ್ ಆಗಿದ್ದು, ಸ್ಕ್ರೀನ್ಶಾಟ್ ಪ್ರಕಾರ ಸುಮಾರು 5.69 ಲಕ್ಷ ಸಬ್ಸ್ಕ್ರೈಬರ್ಸ್ ಮತ್ತು 739 ವಿಡಿಯೋಸ್ ಹೊಂದಿದೆ. ಈ ಕಾಯಿನ ಆದಾಯಕ್ಕೆ ಯೂಟ್ಯೂಬ್ ಆಡ್ಸ್ ಪ್ರಮುಖ ಮೂಲವಾಗಿರಬಹುದು. ಇದರ ಜೊತೆಗೆ ಲೈವ್ ಸ್ಟ್ರೀಮಿಂಗ್, ಮೆಂಬರ್ಶಿಪ್ ಮತ್ತು ಸೋರ್ಸರ್ಸ್ಗಳಿಂದಲೂ ಹೆಚ್ಚುವರಿ ಆದಾಯ ಬರುವ ಸಾಧ್ಯತೆ ಇದೆ. ನಿಮಗೆ ಎಸ್ಎಂಆರ್ ಗೇಮಿಂಗ್ ಚಾನೆಲ್ ಬಗ್ಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಥಮ್ಸ್ ಅಪ್. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಬೆಲ್ ಇದೇ ರೀತಿಯಲ್ಲಿ ಕನ್ನಡ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಇನ್ಕಮ್, ಸಬ್ಸ್ಕ್ರೈಬರ್ಸ್ ಮತ್ತು ಅವರ ಯಶಸ್ಸಿನ ಕಥೆಗಳ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಜೊತೆ ಕನೆಕ್ಟ್ ಆಗಿರಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.